ಹಾಯ್ ಫ್ರೆಂಡ್ಸ್, ಇವತ್ತಿನ ವ್ಲಾಗು ಬೆಳಗ್ಗೆ ಎದ್ದು ನಾನು ಮಾಡಿದ ಕೆಲಸ ಹಸುಗಳನ್ನ ಮೇಯ್ಸಕ್ಕೆ ಬಿಟ್ಟಿದ್ದು. ಇದೇ ನೋಡಿ ಫ್ರೆಂಡ್ಸ್, ಹಸುಗಳು ಬಾಯಾರಿಕೆ ಆದಾಗ ನೀರು ಕುಡಿಯೋ ತೊಟ್ಟಿ. ಸ್ವಲ್ಪ ನೀರು ಕಮ್ಮಿ ಇದೆ ಅಷ್ಟೇ. ನಮ್ಮ ದೇಶ ಇದೆ ರೀ, ನಾವು ಕಟ್ಟಿರೋ ದೇಶ ರೀ. ಇದು ನಮ್ಮ ಹಸುಗಳು ಮೇಯ್ಸಕ್ಕೆ ಹೋಗೋದಾರಿ ಫ್ರೆಂಡ್ಸ್, ಸ್ವಲ್ಪ ದೂರ ಇದೆ ಅಷ್ಟೇ. ಫ್ರೆಂಡ್ಸ್, ಇದೇ ಹಸು ಮೇಯ್ಸೋ ಜಾಗ. ಸುಮಾರು 60-70 ಎಕರೆ ಇದೆ ಫ್ರೆಂಡ್ಸ್. ಮೇವೇನು ಅಷ್ಟು ಬಂದಿಲ್ಲ, ದಟ್ಟ ಕಾಡಿನ ಮಧ್ಯೆ ಫ್ರೆಂಡ್ಸ್ ನಮ್ಮೂರಿರೋದು. ಹಸುಗಳನ್ನ ಮೇಯಕ್ಕೆ ಬಿಟ್ಟು ನಾವು ಬಂದಿದ್ದೆ ಮನೆಗೆ. ಮೇಕೆಗೆ ಹುಣಸೆ ಸೊಪ್ಪು ಬೇಕಿತ್ತು ಫ್ರೆಂಡ್ಸ್, ಅದನ್ನೇ ಕಿತ್ಕೊಬರಕ್ಕೆ ಹೋಗಿದ್ದೆ. ನಮ್ಮ ಮನೆ ಪಕ್ಕದಲ್ಲೇ ಇದೆ ಫ್ರೆಂಡ್ಸ್ ಮರ. ಕಿತ್ಕೊಂಡು ಬಂದೆ ಫ್ರೆಂಡ್ಸ್. ಇವಾಗ ನಮ್ಮ ಹತ್ರ ಒಂದು 20 ಮೇಕೆ ಇತ್ತು, ಎಲ್ಲಾನು ಮಾರ್ಬಿಡ್ವಿ. ಒಂದು ಮೇಕೆ ಮಾತ್ರ ಉಳಿಸ್ಕೊಂಡಿದ್ವಿ ಫ್ರೆಂಡ್ಸ್, ಅದು ಮರಿಯಾಕಿದೆ. ಎರಡು ಮರಿ ಇದೆ, ಒಂದು ಗಂಡು ಒಂದು ಹೆಣ್ಣು. ಅದಕ್ಕೆ ಸೊಪ್ಪು ಕಟ್ತಿದ್ದೆ. ನಂತರ ಹಸುಗಳಿಗೆ ಮೇವು ಕುಯ್ಯೋಕೆ ನಮ್ಮ ರಥ ತಗೊಂಡು ತೋಟಕ್ಕೆ ಹೋಗ್ತಾ ಇದ್ದೀನಿ. ಮಳೆ ಬಿದ್ದ ಕಾರಣ ರೋಡೆಲ್ಲ ಬದಿ ಇದೆ. ನೋಡಿ ಫ್ರೆಂಡ್ಸ್, ಇದು ನಮ್ಮ ತೋಟಕ್ಕೆ ಹೋಗೋ ದಾರಿ. ಮಳೆ ಬಿದ್ದ ಕಾರಣ ಮೋಟ್ರ್ ಸ್ಟಾರ್ಟ್ ಮಾಡಿಲ್ಲ ಫ್ರೆಂಡ್ಸ್ ಇವತ್ತು. ನಮ್ಮಪ್ಪ ಪಕ್ಕದೂರಲ್ಲಿ ಯಾರೋ ತೀರೋಗಿದ್ರು, ಅಲ್ಲಿಗೆ ಹೋಗಿದ ಕಾರಣ ನಾನೇ ಮೈ ಕುಯ್ತಾ ಇದ್ದೆ. ಕುಯ್ದುಬಿಟ್ಟು ಎಲ್ಲಾನು ನೀಟಾಗಿ ಕಟ್ಕೊಂಡು ನಮ್ಮ ರಥದ ಮೇಲೆ ಹಾಕೊಂಡು ಮನೆಗೆ ಬಂದೆ. ಮನೆ ಮುಂದೆ ಕಳೆ ಗಿಡ ಬೆಳೆದು ನಿಂತಿತ್ತು, ಅದನ್ನ ನಮ್ಮ ಅಜ್ಜಿ ಕೀಳ್ತಾ ಇತ್ತು. ಬೇಡ ಬಿಡು, ಕಳೆನಾಶಕ ಹೊಡಿತೀವಿ ಅಂದ್ರು, ಕೀಳ್ತಾ ಇತ್ತು. ಸರಿ ಕೀಳು ಅಂತ ಹೇಳಿ ನಾನು ಹೋಗಿದ್ದೆ ಹಸು ಹೊಡ್ಕೊಂಡ್ ಬರೋಕ್ಕೆ. ಅಷ್ಟೊತ್ತಿಗೆ ನಮ್ಮ ಅಪ್ಪನೇ ಹಸುನ ಹೊಡ್ಕೊಂಡು ಬರ್ತಿತ್ತು. ಹಸುಗಳು ಬಂದು ತೊಟ್ಟಿಲಿ ನೀರು ಕುಡಿತಾ ಇದ್ವು. ನೋಡಿ ಫ್ರೆಂಡ್ಸ್, ಈ ಹಸು ಮಾತ್ರ ವಿಚಿತ್ರ, ಕೊಚ್ಚಿ ನೀರು ಕುಡಿತಿತ್ತು. ಎಲ್ಲ ಹಸುನ ಕಟ್ಟಿ ನಾ ತಂದಿದ್ದ ಮೇವಿನ ಹಸುಗಳಿಗೆ ಹಾಕಿದೆ. ಇದು ಇವತ್ತಿನ ವ್ಲಾಗು ಫ್ರೆಂಡ್ಸ್. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್. ಅಷ್ಟೇ.